ಐಎಂ ಫಾರ್ ಕೆರಿಯರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಮತ್ತೊಂದು ಉದ್ಯೋಗದ ಮಾಹಿತಿಯನ್ನು ಕನ್ನಡದಲ್ಲಿ ನೀಡ್ತಾ ಇದ್ದೇವೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಎಲ್ಲರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಕೊಡೋದನ್ನು ಮರಿಲೇಬೇಡಿ. ಇವತ್ತಿನ ದಿನ ನಾವು ಡಿಸ್ಕಸ್ ಮಾಡ್ತಾ ಇರೋದು ಮುತ್ತೂಟ್ ಗ್ರೂಪ್. ಮುತ್ತೂಟ್ ಗ್ರೂಪ್ ಸಂಸ್ಥೆನವರು ಇವತ್ತಿನ ದಿನ ಭಾರತದಾದ್ಯಂತ ಹಮ್ಮಿಕೊಳ್ತಾ ಇದ್ದಾರೆ. ಇವರು ಕ್ರಾಸ್ ಸೆಲ್ ಇಂಟರ್ನ್ಸ್ಗಳಂತ ಹೇಳಿ ತಗೊಳ್ತಿದ್ದಾರೆ. ಈ ಕ್ರಾಸ್ ಸೆಲ್ ಇಂಟರ್ನ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ಬನ್ನಿ. ಇವರು ಹೇಳ್ತಿರೋದೇನು ಅಂತಂದರೆ, ನಿಮಗೆ 2 ವರ್ಷದಲ್ಲೇ ನೀವು ಕೆಲಸಕ್ಕೆ ಸೇರಿ 2 ವರ್ಷದಲ್ಲೇ ವರ್ಷಕ್ಕೆ 5 ಲಕ್ಷದವರೆಗೂ ನೀವು ಸಂಬಳ ಪಡಿಬೋದು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಅಂದರೆ ಸಂಬಳ, ಇನ್ಸೆಂಟಿವ್ಸ್ಗಳು ಎಲ್ಲ ತುಂಬ ಚೆನ್ನಾಗಿದೆ. ನಿಮಗೆ ಇನ್ಸೆಂಟಿವ್ಸ್ಗಳಲ್ಲದ ಬೆನಿಫಿಟ್ಸ್ಗಳು, ಮೆಡಿಕಲ್ ಬೆನಿಫಿಟ್ಸ್ ಎಲ್ಲ ಇದೆ. ಹಾಗಾಗಿ ಇಂತಹ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿ ಅಂತ ಅವರು ಹೇಳ್ತಿದ್ದಾರೆ. ಈ ಸ್ಯಾಲ್ರಿ ಇನ್ಸೆಂಟಿವ್ಸ್ಗಳೆಲ್ಲ ಹೇಗಿರುತ್ತೆ ಅಂತಂದರೆ, ಮೊದಲನೇ 6 ತಿಂಗಳು ನೀವು ಸೇರಿದ 6 ತಿಂಗಳಿಗೆ ವರ್ಷಕ್ಕೆ 1.5 ಲಕ್ಷದ ಹಾಗೆ 6 ತಿಂಗಳಿಗೆ ಮಾತ್ರ ಅದು ಆ ಥರದ ಲೆಕ್ಕ ತಗೊಳ್ತಾರೆ. ಅದಾದ ನಂತರ ನಿಮಗೆ 6 ತಿಂಗಳಾದ ನಂತರ ವರ್ಷಕ್ಕೆ 2,16,000 ಹಾಗೆ ನಿಮಗೆ ತಿಂಗಳಿಗೆ ಸಂಬಳ ಕೊಡ್ತಾ ಹೋಗ್ತಾರೆ. ಅದಾದ ನಂತರ ನಿಮಗೆ 3ನೇ 6 ಮಂತ್ಸ್ 3ನೇ 6ನೇ ತಿಂಗಳಿಗೆ ಬಂದಾಗ ನೀವು 3,24,000 ವರ್ಷದ ಸ್ಯಾಲ್ರಿ ರೀತಿಯಲ್ಲಿ ನಿಮಗೆ ಸಂಬಳ ಕೊಡ್ತಾ ಹೋಗ್ತಾರೆ. ಅದಾದ ನಂತರ ನಿಮಗೆ 4ನೇ 6 ತಿಂಗಳು ಅಂತಂದರೆ ನೀವು ಅಷ್ಟೊದಕ್ಕೆ 1.5 ವರ್ಷ ಕೆಲಸದಲ್ಲಿ ಇರ್ತೀರಿ ಅಷ್ಟೇ. ಅಲ್ಲಿಗೆ ನಿಮಗೆ 4 ಲಕ್ಷ ವರ್ಷಕ್ಕೆ ಸಂಬಳದ ಹಾಗೆ ನಿಮಗೆ ಸಿಗುತ್ತೆ. ಇದು ಸಂಬಳ ಅಂತ ಮಾತಾಡ್ತಾ ಇದ್ದೀನಿ. ಇದಲ್ಲದೆ ನಿಮಗೆ ಪ್ರಥಮ ತಿಂಗಳಿಂದಲೇ ಇನ್ಸೆಂಟಿವ್ಸ್ಗಳಿರುತ್ತೆ. ನಂತರದಲ್ಲಿ ನಿಮಗೆ ಒಂದು 6 ತಿಂಗಳು ವರ್ಷ ಆದಮೇಲೆ ಸಾಕಷ್ಟು ಮೆಡಿಕಲ್ ಬೆನಿಫಿಟ್ಸಿಂದ ಹಿಡಿದು ಸಾಕಷ್ಟು ಬೆನಿಫಿಟ್ಸ್ಗಳು ಸಿಗುತ್ತೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಈ ಪೋಸ್ಟ್ ಸದ್ಯಕ್ಕಂತೂ ಅವರಿಗೆ ಬೆಂಗಳೂರಿಗೆ ಬೇಕಾಗಿದೆ. ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಕಡೆಯೂ ಜಾಬ್ಸ್ಗಳಿದೆ ಅವರಿಗೆ. ಇದಲ್ಲದೆ ಅವರು ವಿವಿಧ ರಾಜ್ಯಗಳಲ್ಲೂ ಅವರು ಈ ಪೋಸ್ಟ್ಗಳನ್ನು ಫಿಲಪ್ ಮಾಡ್ತಾರೆ. ಈಗ ಸದ್ಯಕ್ಕೆ ಅವರಿಗೆ ಬೆಂಗಳೂರಿಗೆ ಬೇಕಾಗಿದೆ. ಹಾಗೂ ಬಹಳ ಮುಖ್ಯವಾಗಿ ಅವರು ಹೇಳ್ತಾ ಇರೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಓಕೆ, ಇಲ್ದಲೇ ಇದ್ದರೂ ಕೂಡ ಫ್ರೆಷರ್ಸು, ಈಗಷ್ಟೇ ಡಿಗ್ರಿ ಮಾಡಿರುವಂಥ ಫ್ರೆಷರ್ಸ್ಗಳು ಕೂಡ ನೀವು ಎಲಿಜಿಬಲ್ಲು ಅಪ್ಲೈ ಮಾಡಿ ಅಂತ ಅವ್ರು ಹೇಳ್ತಿದ್ದಾರೆ. ಇನ್ನು ಲಾಸ್ಟ್ ಡೇಟ್ಗೆ ಬಂದರೆ ಅವ್ರು ಲಾಸ್ಟ್ ಡೇಟ್ ಅಂತ ಇಲ್ಲಿ ಕೊಡ್ತಾ ಇಲ್ಲ, ಅಪ್ಲೈ ಇಮಿಡಿಯೇಟ್ಲಿ ಅಂತ ಇದ್ದಾರೆ. ಸೊ ಯಾರ್ಯಾರು ಎಲಿಜಿಬಲ್ ಇದ್ದೀರಿ ನೀವು ಅರ್ಜಿಗಳನ್ನು ಕೂಡಲೇ ಸಲ್ಲಿಸ್ತಾ ಹೋಗಿ. ಇನ್ನು ಯಾರು ಅಂತಂದರೆ ಎಲ್ಲ ಗ್ರ್ಯಾಜುಯೇಟ್ಸ್ಗಳು, ಇಂಥ ಗ್ರ್ಯಾಜುಯೇಟ್ಸ್ ಅಂತ ಅಲ್ಲ, ಎಂಥದೇ ನೀವು ಗ್ರ್ಯಾಜುಯೇಟ್ ಆಗಿರಬೇಕಷ್ಟೇ. ಈ ವರ್ಷ 2025ರಲ್ಲಿ ಗ್ರ್ಯಾಜುಯೇಟ್ ಆಗಿದ್ದೀರಾ ಅಪ್ಲೈ ಮಾಡಿ, ಕಳೆದ ವರ್ಷ ಗ್ರ್ಯಾಜುಯೇಟ್ ಆಗಿದ್ದೀರಾ ಅಪ್ಲೈ ಮಾಡಿ. ನೀವು ಗ್ರ್ಯಾಜುಯೇಟ್ಸ್ ಮಾತ್ರ ಬೇಕಾಗಿದೆ, ನಿಮಗೆ ಮಾತನಾಡೋ ಕಮ್ಯುನಿಕೇಷನ್ ಇದ್ದರೆ ಸಾಕು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಅಷ್ಟೇ ಅಲ್ಲದೆ ನಿಮಗೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಪ್ಯಾಷನ್ ಇರಬೇಕು. ಸುಮ್ಮನೆ ಹೋಗಿ ಇಂಟರ್ವ್ಯೂ ಅಂತಲ್ಲ, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಪ್ಯಾಷನ್ ಇರಬೇಕು. ಆಗಲೇ ನಿಮಗೆ ವಿತಿನ್ 2 ಇಯರ್ಸಲ್ಲಿ ಸರಿಸುಮಾರು 5 ಲಕ್ಷ ಪೇ ಪ್ಯಾಕೇಜಿಗೆ ಬಂದುಬಿಡ್ತೀರಿ ನೀವು ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಹಾಗೂ ಫಿನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿನಲ್ಲಿ ಬೆಳೆಯುವ ಅವಕಾಶ ತುಂಬ ಇದೆ ಇತ್ತೀಚಿನ ದಿನದಲ್ಲಿ. ನಿಮಗೆ ಆಸೆ ಇದ್ದರೆ ಖಂಡಿತವಾಗಿಯೂ ಇದಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಅಂತ ಮತ್ತೊಂದು ಕಂಡೀಷನ್ ಅವರು ಹೇಳ್ತಿದ್ದಾರೆ. ಅವರು ಪ್ರಿಫರ್ಡ್ ಮೇಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತಿದ್ದಾರೆ, ಓನ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ತಿಲ್ಲ ಅವರು. ಓನ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೂ ಪ್ರಿಫರ್ಡ್ ಮೇಲ್ ಕ್ಯಾಂಡಿಡೇಟ್ಸ್ಗೂ ಬಹಳ ವ್ಯತ್ಯಾಸ ಇರುತ್ತೆ. ಓನ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಅಂದರೆ ಫೀಮೇಲ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡುವ ಹಾಗೆ ಇಲ್ಲ. ಇಲ್ಲಿ ಪ್ರಿಫರ್ಡ್ ಅಂತ ಹೇಳ್ತಾ ಇದ್ದಾರೆ. ಫೀಮೇಲ್ ಕ್ಯಾಂಡಿಡೇಟ್ಸ್ನಲ್ಲೂ ಕೂಡ ನೀವು ಈ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ ಫಿನಾನ್ಷಿಯಲ್ ಇಂಡಸ್ಟ್ರಿನಲ್ಲಿ ಬೆಳಿತೀರಾ ಅನ್ನೋದಾದರೆ, ನೀವು ಗ್ರ್ಯಾಜುಯೇಟ್ಸ್ ಆಗಿದ್ದೀರಾ ಅಂದರೆ ಎಕ್ಸ್ಪೀರಿಯನ್ಸ್ ಏನು ಬೇಕಾಗಿಲ್ಲ, ಅವರೇ ಟ್ರೈನಿಂಗ್ ಕೊಡ್ತಾರೆ. ಯು ಟು ಕ್ಯಾನ್ ಅಪ್ಲೈ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದನ್ನು ಕಡೆಯಲ್ಲಿ ಬರುತ್ತೆ. ಇದೊಂದು ಇಮೇಲ್ ಐ ಡಿ ಕೊಟ್ಟಿದ್ದೇನೆ, ಇಲ್ಲೂ ಕೊಟ್ಟಿರ್ತೇನೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೇನೆ. ಸೊ ನೀವು ಇಮೇಲ್ ಐ ಡಿಗೆ ನಿಮ್ಮ ಏನು ರೆಸ್ಯೂಮೇ ಇರುತ್ತೆ ಅದನ್ನು ಕೂಡಲೇ ನೀವು ಅಪ್ಲೈ ಮಾಡಬೇಕಾಗತ್ತೆ, ಕಳಿಸ್ಕೊಡ್ಬೇಕಾಗಿರುತ್ತೆ ಅನ್ನೋದನ್ನು ಅವ್ರು ತಿಳಿಸ್ತಿದ್ದಾರೆ.
ಇದಲ್ಲದೆ ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ, ವೆಸ್ಟರ್ನ್ ರೀಜನ್ನು, ನಾರ್ತ್ ಮತ್ತು ಈಸ್ಟ್ ರೀಜನ್ಗಳಲ್ಲೂ ಕೂಡ ಭಾರತದಾದ್ಯಂತ ಅವ್ರು ಹೇಳ್ತಾ ಇರೋದು, ಅಲ್ಲೂ ಕೂಡ ಈ ಥರ ಪೋಸ್ಟ್ಗಳಿರುತ್ತೆ. ಯಾರಾದರೂ ಅಲ್ಲಿ ನೀವು ಅಟೆಂಡ್ ಮಾಡಬೇಕು, ಅಲ್ಲಿ ನೀವು ಕೆಲಸ ಮಾಡಬೇಕು ಅನ್ನೋದಾದರೆ ಅದಕ್ಕೂ ಇಮೇಲ್ ಐ ಡಿಗಳು ಬೇರೆ ಬೇರೆ ಇರುತ್ತೆ. ಪ್ರತಿಯೊಂದು ರೀಜನ್ಗೆ ಕೂಡ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದರೆ ನಾನು ಎಲ್ಲ ಇಮೇಲ್ ಐ ಡಿಗಳನ್ನು ಕೊಟ್ಟಿದ್ದೇನೆ ರೀಜಿಯನ್ ವೈಸ್. ಅಲ್ಲಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗೋದು ಹೇಗೆ ಅನ್ನೋದು ನಿಮಗೆ ಗೊತ್ತೇ ಇದೆ ಅಲ್ವಾ. ನೀವು ಲಿಂಕ್ ಮುಖೇನವೇ ಯೂಟ್ಯೂಬಲ್ಲಿ ನೋಡಿದ್ರೆ ಈ ವಿಡಿಯೋ ಕೆಳಗಡೆ ನಿಮಗೆ ಟೈಟಲ್ಸ್ ಎಲ್ಲ ಆದಮೇಲೆ MORE ಅನ್ನೋ ಪದ ಕಾಣಿಸುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ವಿವರಣೆ ನೀಡುವಂತಹ ಜಾಗ ಅಲ್ಲಿ ಕಾಣಿಸುತ್ತೆ ನಿಮಗೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಸೊ ಯಾರ್ಯಾರು ಎಲಿಜಿಬಲ್ ಇರ್ತೀರಿ, ಯಾರ್ಯಾರಿಗೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಮತ್ತು ಸಂಬಳದ ರೀತಿ ಇನ್ಸೆಂಟಿವ್ಸ್ಗಳೆಲ್ಲ ತುಂಬ ಚೆನ್ನಾಗಿರೋ ಕಡೆ ಕೆಲಸ ಮಾಡಬೇಕು ಅನ್ನೋದಾದರೆ ಖಂಡಿತವಾಗಿಯೂ ನೀವು ಇಮ್ಮಿಡಿಯೇಟಾಗಿ ಅವರು ಲಾಸ್ಟ್ ಡೇಟ್ ಅಂತಿಲ್ಲ, ಕೂಡಲೇ ಅಂತ ಹೇಳ್ತಿದ್ದಾರೆ. ಅರ್ಜಿಗಳನ್ನು ಸಲ್ಲಿಸಿ. ಶುಭವಾಗಲಿ ನಿಮಗೆ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳ ಮುಖ್ಯವಾಗಿ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಹಾಗೂ ವಿಡಿಯೋಗೆ ಲೈಕ್ ಬಟನ್ ಕೊಡೋದನ್ನು ಮರಿಲೇಬೇಡಿ. ನಮಸ್ಕಾರ.